ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀ. ಈಗ ನೋಡ್ರಿ ಮಾವಿನ ಹಣ್ಣು ಸೀಸನ್ ಅಲ್ರಿ, ಹಾಗಾಗಿ ಮಾವಿನ ಹಣ್ಣು ಸೀಕರಣೆ ತಿನ್ನಬೇಕು. ಸೀಸನ್ ವೈಸ್ ಎಲ್ಲನೂ ತಿನ್ಬೇಕಂತ ಹಿರಿಯರು ಹೇಳ್ಯಾರ. ನಾನಂತೂ ಫಸ್ಟ್ ಟೈಮ್ ನನ್ನ ಹೆಂಡತಿ ಕಡೆ ಹೇಳಿ ಮಾಡಿಸ್ವಾಗತ್ತೀನಿ. ನಮ್ಮ ಅವ್ವ ಎಲ್ಲ ಮಾಡ್ತಿದ್ರು, ಇವತ್ತು ನನ್ನ ಹೆಂಡತಿ ಕಡೆಯಿಂದ ಮಾಡ್ಸಾಕ್ತೀನಿ ಶೇಖರಣೆನ. ಈಗ ಮಾಡಾಕತ್ತಾವ್ರಿ. ಅದನ್ನೆಲ್ಲ ಸಿಪ್ಪಿ ತೆಗೆದು ಕೆಲವೊಂದು ಜನ ಕಚ್ಚಾ ಪಿಚ್ಚ ಅಂತ ಕೈಯಲ್ಲಿ ಹೆಚ್ಚಿಗಾಡ್ತಾರು. ಈಗ ನನ್ನ ಹೆಂಡತಿ ಏನು ಮಾಡತ್ತಾಳ ಅಂತಂದ್ರೆ ಮಾವಿನ ಹಣ್ಣನ್ನ ಚಾಕುಲಿ ನೀಟಾಗಿ ಕಟ್ ಮಾಡ್ಕೊಂಡು ಹಾಕ್ತಾಳ್ರಿ. ಏನಿಲ್ಲ ರೀ, ನಾ ಹಣ್ಣು ತೊಳ್ಕೊಬೇಕು, ಎಷ್ಟು ಬೇಕು ಅಷ್ಟು ನಿಮ್ಗೆ 4 ಅಂದ್ರೆ 4, 6 ಅಂದ್ರೆ 6 ನಿಮ್ಮ ಮನೇಲಿ ಜನ ಎಷ್ಟು ಅದ್ರ ನೋಡಿಕೊಂಡು ಮಾಡ್ಕೊರಿ. ನಾವು 4 ಹಣ್ಣಿನ ಮಾಡಕತ್ತೀವ್ರಿ. ಈಗ ನೋಡ್ರಿ ನೀಟಾಗಿ ಮಾವಿನ ತೊಗಟಿ ಎಲ್ಲ ತೆಗೆದು ಅದರ ಒಳಗಿನ ಕಂಡ ಅಂತೇಳ್ರಿ, ಕಂಡ ಪೀಸ್ ಒಟ್ಟಲ್ಲಿ ಅದನ್ನ ಹಣ್ಣನ್ನು ಜ್ಯೂಸ್ನ ತೆಗೆದು ಈ ಥರ ಹಾಕ್ಕೊಂಡಿವಿ. ಇದಕ್ಕೆ ಏನೈತಲ್ರಿ, ಈಗ 1 ಹಿಡಿಯಷ್ಟು ಬೆಲ್ಲನ ಸಣ್ಣಗೆ ಜಜ್ಜಿ ಹಾಕಿ ಮಿಕ್ಸ್ ಮಾಡಾಕತ್ತೀವಿ ನೋಡ್ರಿ. ಕೆಲವು ಮಂದಿ ಸಕ್ಕರೆ ಹಾಕಿ ಮಾಡ್ತಾರೆ. ಸಕ್ಕರೆ ಹಾಕ್ಬಾರ್ದು, ಯಾಕಂದ್ರೆ ಸಕ್ಕರೆ ಮೈದಾ ತಿನ್ನೋದ್ರಿಂದ ಜಲ್ದಿ ರೋಗಗಳು ಬರ್ತಾವೆ ಅಂತೇಳಿ ಆಲ್ಮೋಸ್ಟ್ ಇದನ್ನು 90% ಜನ ಬೆಲ್ಲೆಲ್ಲ ಮಾಡ್ತಾರೆ. ಈಗಿನವ್ರು ಸಕ್ಕರೆ ಹಾಕಿ ಕೂಡ ಮಾಡ್ತಾರೆ. ಇದನ್ನು ನೀಟಾಗಿ ಹಿಂಗೆ ಮೆಸ್ ಅಂತೀರಿ ಇಂಗ್ಲೀಷ್, ನಾನು ಕನ್ನಡದಾಗ ನೀಟಾಗಿ ಕಲಿಸ್ಬೇಕ್ರಿ. ಅದನ್ನು ಮಿಕ್ಸ್ ಆಗೋ ಥರ ಬೆಲ್ಲ ಮತ್ತು ಅದು ಬೆಲ್ಲ ಮತ್ತು ಮಾವಿನ ಹಣ್ಣಿಂದು ಜ್ಯೂಸನ್ನ ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಚಮಚದಿಂದ ಆಗಲಿ ಅಥವಾ ಕಡ್ಗೋಲಿಂದಾರ ಆಗಲಿ ನೀಟಾಗಿ ಎರಡು ಮಿಕ್ಸ್ ಮಾಡ್ಬೇಕ್ರಿ. ಅದಕ್ಕೊಂದು ಚೂರು ಚಟಿಗೆ ಅಷ್ಟೇ ಏಲಕ್ಕಿ, 1 ಏಲಕ್ಕಿನ ಜಜ್ಜಿ ಸಣ್ಣಗೆ ಹಾಕ್ಬೇಕ್ರಿ. ಮತ್ತೇನಿಲ್ಲ, ಬಿಸಿ ಮಾಡೋದು ಕುದಿಸೋದು ಏನು ಇರಂಗಿಲ್ಲ ರೀ. ಇದನ್ನು ನೀಟಾಗಿ ಚಮಚೆ ಸಹಾಯದಿಂದ ಮಿಕ್ಸ್ ಮಾಡಿದ್ರೆ ಮಾವಿನ ಹಣ್ಣು ಸೀಕರಣೆ ರೆಡಿ ಆಗುತ್ತೆ ನೋಡ್ರಿ. ನಮ್ಮದು ಗಡಬಡ ಭಾಳ ಐತ್ರಿ, ಯಾಕಂದ್ರೆ ಊಟಕ್ಕೆ ಲೇಟ್ ಆಗಿತ್ತು, ಮೊದಲ ಪ್ಲ್ಯಾನ್ ಮಾಡಿರಲಿಲ್ಲ ನಾವು, ಹಾಗಾಗಿ ಅದು ಅಷ್ಟು ನೀಟಾಗಿ ಬಂದಿಲ್ಲ. ನೀವು ಮಾಡಬೇಕಾದ್ರೆ ಇಷ್ಟ ನೋಡ್ರಿ. ನೀಟಾಗಿ ಅದನ್ನು ಬೆಲ್ಲನ ಮಾವಿನ ಹಣ್ಣು ಜ್ಯೂಸಿನ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಮುಗೀತು. ಮಸ್ತ್ ಅದೊಂದು ಒಳ್ಳೆ ಮಾವಿನ ಹಣ್ಣು ಸೀಕರಣೆ ರೆಡಿ ಆಗುತ್ತೆ ನೋಡ್ರಿ. ಇದನ್ನು ಚಪಾತ್ಯಾಗ, ರೊಟ್ಟ್ಯಾಗ ಮತ್ತು ಹಂಗೆ ಕೂಡ ಕುಡಿಬೋದು. ನೀವೆಲ್ಲ ಯಾವ ರೀತಿ ಮಾವಿನ ಸೀಕರಣೆ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸ್ರಿ.